ಶ್ರೀ ಯಲ್ಲಲಿಂಗ ಎಜುಕೇಶನಲ್ ಟ್ರಸ್ಟ್ ಬೀದರ್ ವತಿಯಿಂದ ಸದ್ಗುರು ಯಲ್ಲಲಿಂಗ ಮಹಾರಾಜರ ಸ್ಮರಣಾರ್ಥವಾಗಿ ಮತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ನಗರದ ಗಣೇಶ್ ಮೈದಾನ ಹತ್ತಿರ ಇರುವ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಉಚಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಕುರಿತು ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಕಾರ್ಯದರ್ಶಿಗಳಾದ ಶ್ರೀ ಮುರಳೀಧರ್ ರಾವ್ ಎಕ್ಲರ್ಕರ್ ಅವರು ಮಾತನಾಡಿ, ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಯುವಕರು ಉಚಿತವಾಗಿ ರಕ್ತದಾನ ಮಾಡಿದ್ದಾರೆ. ಇನ್ನು 100ರವರೆಗೆ ರಕ್ತದಾನ ಮಾಡುವ ಸಂಭವವಿದೆ. ರಕ್ತದಾನದಿಂದ ಇನ್ನೊಬ್ಬರ ಜೀವ ಉಳಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರೂಪೇಶ್ ಎಕ್ಲರ್ಕರ್ ಅವರು ಮಾತನಾಡಿ, ಒಬ್ಬರು ರಕ್ತದಾನ ಮಾಡುವುದರಿಂದ 2ರಿಂದ 3ವರಿಗೆ ಉಪಯೋಗವಾಗುತ್ತದೆ, ತನ್ನ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು. ವಿಶೇಷವಾಗಿ ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ವತಿಯಿಂದ 2 ರೀತಿಯ ಸಿದ್ಧಶ್ರೀ ಆರೋಗ್ಯದ ಕಾರ್ಡ್ಗಳನ್ನು ಇಂದು ನೀಡುತ್ತಿದ್ದೇವೆ. ಒಂದು 500 ರೂಪಾಯಿ ಮತ್ತು ಇನ್ನೊಂದು 1000 ರೂಪಾಯಿ ಆರೋಗ್ಯ ಕಾರ್ಡ್ ನೀಡಲಾಗುತ್ತದೆ. ಒಂದು ಕಾರ್ಡಿನಲ್ಲಿ ಕುಟುಂಬದ 4 ಜನರು ಉಪಯೋಗ ಮಾಡಿಕೊಳ್ಳಬಹುದು. ಇವರಿಗೆ 1 ವರ್ಷ OPD ಉಚಿತವಾಗಿರುತ್ತದೆ. ಔಷಧಿಗಳಲ್ಲಿ ಲ್ಯಾಬ್ನಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಆದ್ದರಿಂದ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ರೂಪೇಶ್ ತಿಳಿಸಿದರು. ಅಲ್ಲದೆ ಸಹಕಾರ ನೀಡಿದ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಹಾಗೂ ರಕ್ತದಾನ ನಡೆಸಲು ಸಹಕರಿಸಿದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತನಿಧಿ ಕೇಂದ್ರದ ಪ್ರಮುಖರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ಇದೇ ವೇಳೆ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಮತಾ ಎಕ್ಲರ್ಕರ್, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಪ್ರವೀಣ, ಡಾಕ್ಟರ್ ರಾಮಲಕ್ಷ್ಮಿ, ಡಾಕ್ಟರ್ ಮಹಾಂತೇಶ್, ಡಾಕ್ಟರ್ ಲೀಲಾ ನಾಯಕ್, ಡಾಕ್ಟರ್ ಗಣಪತಿ, ಡಾಕ್ಟರ್ ಶಿವನಾಥ್, ಡಾಕ್ಟರ್ ವಾಗ್ಮಾರೆ, ಡಾಕ್ಟರ್ ಶಶಾಂಕ್, ಡಾಕ್ಟರ್ ವರ್ಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ರೂಪೇಶ್, ಪ್ರಿನ್ಸಿಪಲ್ ಶ್ರೀ ಸಿದ್ದರಾಮೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್. ಇವತ್ತು 26 ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದಿವಸ ನಾವು ರಕ್ತದಾನ ಶಿಬಿರ ಇಟ್ಕೊಳ್ಳಿಕ್ಕೆ 2 ಕಾರಣ. ಒಂದು, ಇವತ್ತಿನ ದಿವಸ ಗಣರಾಜ್ಯೋತ್ಸವ ದಿನ ಇದ್ದ ಸಲುವಾಗಿ. ಇನ್ನೊಂದು, ನಮ್ಮ ಗುರುಗಳಾದ ಯಲ್ಲಲಿಂಗ ಮಹಾಪ್ರಭುಗಳ ಅವ್ರದ್ದು 38ನೇ ಪುಣ್ಯತಿಥಿ ಮೂಳ್ಕೊಡದಲ್ಲಿ ಪ್ರತಿ ವರ್ಷ ಆಚರಿಸ್ತಾರೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಇದು 13 ದಿವಸ ಇರುತ್ತೆ. ಸೊ ಅದರ ಅಂಗವಾಗಿ ಇವತ್ತು ಗಣರಾಜ್ಯೋತ್ಸವನು ಪ್ಲಸ್ ನಮ್ಮದು ಗುರುಗಳದ್ದು ಪುಣ್ಯತಿಥಿ 2ರ ಅಂಗವಾಗಿ ಇವತ್ತಿನ ದಿವಸ ನಾವು ರಕ್ತದಾನ ಶಿಬಿರವನ್ನು ಕಾರ್ಯಕ್ರಮವನ್ನು ನಮ್ಮ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದರಲ್ಲಿ ಸುಮಾರು ಒಂದು 100 ಜನ ಹುಡುಗರು, ನಮ್ಮ ಸ್ಟಾಫು ಮತ್ತು ಹುಡುಗರು, ಇವನ್ ಹುಡುಗಿಯರು ತುಂಬ ಇಂಟ್ರೆಸ್ಟ್ದಿಂದ, ಕೆಲವರು ಎಲಿಜಿಬಲ್ ಇರ್ಲಾರ ಕಡೆಯಿಂದ ರಿಜೆಕ್ಟ್ ಆಗಿದೆ, ಬಟ್ ತುಂಬ ಹುಡುಗಿಯರು ಕೊಡ್ತಾ ಇದ್ದಾರೆ. ಸೊ ಇದು ತುಂಬ ಖುಷಿ. ರಕ್ತದಾನ ಮಾಡೋದು ಒಳ್ಳೆಯದು, ಅವರಿಗೂ ಒಳ್ಳೆಯದು ಮತ್ತು ಬೇರೆಯವರಿಗೂ ರಕ್ತದಾನ ಮಾಡೋದ್ರಿಂದ ಒಂದು ಜೀವಗಳು, ಒಂದು 2ರಿಂದ 3, ಒಬ್ಬರು ರಕ್ತದಾನ ಮಾಡಿದರೆ ಒಂದು 2ರಿಂದ 3 ಜನದ ಜೀವ ಉಳಿತದೆ. ಸೊ ಅದರ ಸಲುವಾಗಿ ತುಂಬ ನನ್ನ ಸ್ಟಾಫ್ ಆಯಿತು, ಸ್ಟೂಡೆಂಟ್ಸಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ಕಾಲೇಜ್ ಕಡೆಯಿಂದ, ನಮ್ಮ ಮ್ಯಾನೇಜ್ಮೆಂಟ್ ವತಿಯಿಂದ. ಸೊ ಇದರ ದಿವಸ ನಾವು ಇನ್ನೊಂದಂದರೆ ವಿಶೇಷವಾಗಿ ಹೆಲ್ತ್ ಕಾರ್ಡ್, ಸಿದ್ಧಶ್ರೀ ಹೆಲ್ತ್ ಕಾರ್ಡ್ ಅಂತೇಳಿ ಲಾಂಚ್ ಮಾಡಿದ್ದೀವಿ ಸರ್. ಒಂದು 500 ರೂಪಾಯಿದು, ಇನ್ನೊಂದು 1000 ರೂಪಾಯಿದು ಹೆಲ್ತ್ ಕಾರ್ಡ್ ಇಶ್ಯೂ ಮಾಡಿದ್ದೀವಿ. ಸೊ ಇದರಲ್ಲಿ ಏನಂತಂದರೆ, ಒಂದು ನಿಮಗೆ ಬ್ರೀಫಾಗಿ ಹೇಳ್ತೀನಿ. ಇದರಲ್ಲಿ ಅಂದರೆ ಒಂದು ಫ್ಯಾಮಿಲಿ ಸದಸ್ಯರಿಂದ 4 ಜನ ಫ್ಯಾಮಿಲಿ ಮೆಂಬರ್ಸು ರಿಜಿಸ್ಟ್ರೇಷನ್ ಮಾಡ್ಬೋದು. ಸೊ ಅವರಿಗೆ 1 ವರ್ಷದವರೆಗೆ OPD ಫ್ರೀ ಇರುತ್ತೆ. OPDಯಲ್ಲಿ ಏನೂ ಚಾರ್ಜ್ ಮಾಡೋಂಗಿಲ್ಲ. ಮತ್ತು ಅದೇ ರೀತಿ ಮೆಡಿಸಿನಲ್ಲಿ ರಿಯಾಯಿತಿ ಇರುತ್ತೆ, ಲ್ಯಾಬ್ ಇನ್ವೆಸ್ಟಿಗೇಷನಲ್ಲಿ ರಿಯಾಯಿತಿ ಇರುತ್ತೆ, IPDಯಲ್ಲಿ ರಿಯಾಯಿತಿ ಇರುತ್ತೆ, ಇವನ್ OTಯಲ್ಲೂ ರಿಯಾಯಿತಿ ಇರುತ್ತೆ. ಇವನ್ ನಮ್ಮ ಪಂಚಕರ್ಮ ಚಿಕಿತ್ಸದಲ್ಲೂ ಅವರಿಗೆ ಒಂದು 10ರಿಂದ 20% ರಿಯಾಯಿತಿಯನ್ನು ಕೊಡ್ತೀವಿ ನಾವು. ಸೊ ಅದ್ರ ಸಲುವಾಗಿ ನಮ್ಮದು ಮ್ಯಾನೇಜ್ಮೆಂಟ್ ಇದ್ದಿಂದ ನಾನು ಎಲ್ಲರಿಗೂ, ನಮ್ಮ ಪತ್ರಕರ್ತರಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಸರ್. ನನ್ನ ಹೆಸರು ಡಾಕ್ಟರ್ ರೂಪೇಶ್ ಎಕ್ಲಾರ್ಕರ್.